ನನ್ನ ಪ್ರಕಾರ ಸಿಂಗಲ್ ಅಂತ ಅಂದರೆ ಇಟ್ಸ್ ಅ ಬ್ಲಾಡಿ ಫಕ್ಕಿಂಗ್ ಲೈಫ್. ಆಕರ್ಷ್ ನನ್ಗೆ ಏನೊಂದು ಕೋಪ ಬರೋದಂದ್ರೆ ಈ ಸಿಂಗಲ್ ಲೈಫ್ ಬಗ್ಗೆ ಹೇಳ್ತಾರಲ್ಲ, ಮೋಟಿವೇಶನಲ್ಲಿ ಸ್ಪೀಚ್ ಮಾಡ್ತಾರೆ ಪಬ್ಲಿಕ್ಲಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಜನರಿಗೆ ಒಂಥರ ಇಂಪ್ರೆಸ್ ಆಗಿಬಿಡ್ಬೇಕು ಆ ಸ್ಪೀಚ್ ನೋಡಿದ್ರೆ. ಹೌದಲ್ಲಪ್ಪ, ಒಂಟಿತನ ಬೆಟರ್ ಅಂತೇಳಿ ಕೆಲವರು ಎಷ್ಟು ಜನ ಅದಕ್ಕೆ ಕನೆಕ್ಟ್ ಆಗಿಬಿಡ್ತಾರೆ. 1000ದಲ್ಲಿ ಒಬ್ಬರಿಗೆ ಮಾತ್ರ, ಯಾರಿಗೋ ಒಬ್ರಿಗೆ ಆ ಥರ ಲೈಫ್ ಆಗಿರ್ತೀನಿ. 999 ಜನ ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ, ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾರೆ. ಜನ ಆ ಥರ ವ್ಯಕ್ತಿಗಳನ್ನ ಫಾಲೋ ಮಾಡಬೇಕು, ಅದನ್ನು ಫಾಲೋ ಮಾಡಬೇಕು. ಯಾರೊಬ್ಬರು ಬಂದು ಭಾಷಣ ಮಾಡ್ತಾರೆ, ಹೀಗೆ ಲೈಫ್ ಕಟ್ಕೊಂಡು ಹಾಗೆ ಲೈಫ್ ಕಟ್ಕೊಂಡು ಅಂತಾರಲ್ಲ, ವರ್ಸ್ ಲೈಫ್ ಸಿಂಗಲ್ ಲೈಫ್ ಇಸ್ ತುಂಬ ಬ್ಯಾಡ್ ಲೈಫ್, ವರ್ಸ್ಟ್ ಲೈಫ್. ಈ ಥರ ದಯವಿಟ್ಟು ನಾನು ಹೇಳ್ತೇನೆ, ಈ ಥರ ವ್ಯಕ್ತಿಗಳನ್ನು ಫಾಲೋ ಮಾಡಬೇಡಿ. ಒಂಟಿತನ ಅಂತ ಭಾಷಣ ಮಾಡೋರ ಲೈಫ್ನ ದಯವಿಟ್ಟು ಫಾಲೋ ಮಾಡಬೇಡಿ. ಬಿಕಾಸ್ ನಾನು ಒಂಟಿತನ ಅನುಭವಿಸ್ತಾ ಇದ್ದೀನಿ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅದ್ರ ನೋವೇನು, ಅದ್ರ ಕಷ್ಟ ಏನು, ಅದ್ರ ದುಃಖ ಏನು, ಅದ್ರದ್ದೊಂದು ಏನಂತಾರೆ, ತುಂಬ ಕಷ್ಟಕರವಾದ ಜೀವನ ಅಂತ ಹೇಳ್ಬೋದು. ಒಂಟಿತನ ಇಸ್ ನಾಟ್ ಗುಡ್ತನ, ಒಂಟಿತನ ಇಸ್ ವರ್ಸ್ಟ್ ತನ. ದೇವರಾಣಂಥ ಜೀವನ ಯಾರೂ ಕಟ್ಕೊಳ್ಳೋಕೆ ಆಸೆ ಪಡಬೇಡಿ. ನಿಮ್ಮ ಲೈಫಲ್ಲಿ ಒಳ್ಳೆ ಪ್ರೀತಿ ಸಿಕ್ಕರೆ, ಒಳ್ಳೆ ಗೆಳೆಯರು ಸಿಕ್ಕರೆ, ಒಳ್ಳೆ ಸ್ನೇಹಿತರು ಸಿಕ್ಕರೆ, ಒಳ್ಳೆ ಅಪ್ಪ ಅಮ್ಮ ಸಿಕ್ಕರೆ, ಪ್ಲೀಸ್ ಅವ್ರ ಜೊತೆಗೆ ಬದುಕುವಂಥ ಬದುಕನ್ನು ಕಟ್ಕೊಡಿ.